ಸರ್ ಹೇಳಿ, ಚಾಮರಾಜಪೇಟೆಯಲ್ಲಿ ರಜತ್ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಯಾವ ವಿಷಯ ಕೊಟ್ಟಿದ್ದೀರಿ, ಏನ್ ಕತೆ? ಸರ್, ಇದು ನನಗೆ ರಜತ್ ಅವರು ಪರಿಚಯನೇ ಇಲ್ಲ. ಅಂದರೆ ಅವರು ಬಿಗ್ ಬಾಸ್ ಅಲ್ಲಿ ಇದ್ರು ಅನ್ನೋದೊಂದು ಅಷ್ಟೇ ಗೊತ್ತಿತ್ತು. ಒಂದಿನ ಏನು ಮಾಡ್ತಾರೆ, ನನಗೆ ಕಾಲ್ ಬರುತ್ತೆ. ಅಂದರೆ ಆಲ್ರೆಡಿ ನಾನು ಯಾರಿಂದನೋ ಅವ್ರ ನಂಬರ್ ಇಸ್ಕೊಂಡು ನನ್ನ ಮೊಬೈಲಲ್ಲಿ ಸೇವ್ ಆಗಿರುತ್ತೆ. ಅಂದರೆ ಒಂದು ದಿವಸಕ್ಕೂ ಅವ್ರ ಜೊತೆ ನಾನು ಮಾತಾಡೋದಿರೋದಿಲ್ಲ, ನೇರವಾಗಿ ಫೇಸ್ ಟು ಫೇಸ್ ಮೀಟು ಆಗಿರೋದಿಲ್ಲ. ಒಂದಿನ ಕಾಲ್ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಲು ನೀವೇ ಓಪನಿಂಗ್ ಸೆರೆಮನಿ ಮಾಡಬೇಕು, ಅದಕ್ಕೆ ಸುದೀಪ್ ಅವ್ರದ್ದು ಫಸ್ಟ್ ವಿಡಿಯೋ ಇಂಟರ್ವ್ಯೂ ಮಾಡಿದ್ದೀನಿ, ಆದರೂ ಅವ್ರದ್ದು ಓಡೋದಿಲ್ಲ, ನೀವು ವೈರಲ್ ಸ್ಟಾರು, ನಿಮ್ಮದೇ ಓಡೋದು, ಅದರಿಂದ ನೀವೇ ಬೋಣಿ ಮಾಡಬೇಕು. ನಂದು ಚಿಕ್ಕಲ್ಸಂದ್ರಲ್ಲಿ ಮಸಾಲಾ ರೆಸ್ಟೋರೆಂಟ್ ಹತ್ರ ನಂದು ಸ್ಟುಡಿಯೋ ಇದೆ, ನಂದು ಓನು, ಅದು ಆಫೀಸ್ ಓಪನಿಂಗ್ ಸೆರೆಮನಿ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ನೀವೇ ಓಪನ್ ಮಾಡಬೇಕು ಅಂತ ಕರೆಸ್ಕೊಂಡು ಅವರು ಒಳ್ಳೆ ರೀತಿಯಲ್ಲಿ ಮಾಡಿರೋದನ್ನ ತಿರ್ಚಿ, ಅಂದರೆ ಅವ್ರು ಏನೇನು ಕೇಳಿದ್ರು ಸಾಕ್ಷಿ ಎಲ್ಲ ನಾನು ಒದಗಿಸಿದ್ರು ಅವ್ರೇನ್ ಮಾಡಿದ್ದಾರೆ ಎಲ್ಲ ತಿರ್ಚಿ ಕೆಟ್ಟದಾಗಿ ನನಗೆ ಮಾಡಿರ್ತಾರೆ. ಅಂದರೆ ತುಂಬ ಬಯ್ಯ ಥರದ್ದು ಮಧ್ಯೆ ಆ್ಯಡ್ ಮಾಡಿ ಆ ಥರ ಒಂದು 4 ಜನ ಒಂದು 2 ಕ್ಯಾಮ್ರಾ 2 ಮೊಬೈಲಲ್ಲಿ ಶೂಟ್ ಮಾಡಿರ್ತಾರೆ. ಆದರೆ ಅವರು ಎಡಿಟ್ ಮಾಡಿ ಹಾಕೋದ್ರ ರೀತಿ ಬಂದು ತುಂಬ ವಲ್ಗರ್ ಆಗಿ, ಇವ್ರು ಹೇಳಿದ್ರಲ್ಲ ಸೊಂಟದ ಕೆಳಗಡೆ ಮಾತುಗಳೆಲ್ಲ ಇವ್ರು ಬೈದಿರೋದನ್ನ ಮಧ್ಯೆ ಆ್ಯಡ್ ಮಾಡಿ ಒಂಥರ ತುಂಬ ಕೆಟ್ಟದಾಗಿ ಪ್ರಚೋದನೆ ಥರ ಮಾಡಿರ್ತಾರೆ. ಆದರೂ ನಾನು ಅದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರ್ತೀನಿ. ಅದಾಗ್ತಿದಂಗೆ ಒಂದು ಫಂಕ್ಷನ್ ಅಲ್ಲಿ ಇಬ್ರು ಒಂದೇ ವೇದಿಕೆ ಹಂಚ್ಕೊಳ್ತೀವಿ. ಆ ಟೈಮಲ್ಲಿ ನಾನು ವೇದಿಕೆಗೆ ಮೇಲ್ ಹೋದಾಗ ಎಲ್ಲ ಹರ್ಷ 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 ಅಂತ ಖುಷಿಗೆ ನನ್ನ ಕೂಗ್ತಾರೆ, ಅಂದ್ರೆ ಫ್ಯಾನ್ ತರ ಕೂಗ್ತಾರೆ. ಅದು ಕೆಟ್ಟ ರೀತಿಲಲ್ಲ, ಒಳ್ಳೆ ರೀತಿಲಿ. ಇವ್ರು ಅದಕ್ಕೆ ಅಲ್ಲಿ ಮೈಕ್ ಎತ್ಕೊಂಡು ಬಿಡ್ರೋ, ಆಗ್ಲೇ ಎಲ್ಲ ಫುಲ್ ರೋಸ್ಟ್ ಆಗ್ಬಿಟ್ಟವನೆ, ಇನ್ನೂ ಎಷ್ಟು ರೋಸ್ಟ್ ಮಾಡ್ತಿರೋ ಬಿಡ್ರು ಅಂತ ಒಂದು ಕೇವಲವಾಗಿ ಮೈಕ್ ಎತ್ಕೊಂಡು ಮಾತಾಡ್ತಾರೆ. ಅವತ್ತು ನಾನು ಏನು ಮಾತಾಡದೆ ನಕ್ಕೊಂಡು ಅದನ್ನೂ ಸ್ವೀಕರಿಸ್ತೀನಿ. ಅದಾಗ್ತಿದಂಗೆನೆ ಒಂದು ಲೇಡಿ ಕಾಲ್ ಮಾಡ್ತಾರೆ ನಂಗೆ. ಆ ಲೇಡಿ ಬಂದು ನಂದು ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವರು ನನ್ನಿಂದನೇ ಫೇಮಸ್ ಆಗಿದ್ದು ಅಂತ ನನ್ನ ಫ್ಯಾನ್ ತರ ಟ್ರೀಟ್ ಮಾಡ್ತಾರೆ. ಅವರು ಏನ್ ಮಾಡಿದ್ರು ನಂಗೆ ತಮಾಷೆ ತರ ಅನಿಸ್ತಿತ್ತು, ಅದು ಹರ್ಟ್ ಆಗಂಗೆ ನನಗೇನು ಅನಿಸಿಲ್ಲ. ಅವ್ರು ಬಂದು ನನ್ನ ಫ್ರೆಂಡ್ ಅವರ ಸಿಸ್ಟರ್, ಅವರು ತುಂಬಾ ವರ್ಷದಿಂದ ಪರಿಚಯ. ಅವರೊಂದು ಸ್ಕ್ರೀನ್ ಶಾಟ್ ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ನೋಡಿ ನನಗೆ ಇವ್ರ ಮೇಲೆ ಸಿಟ್ಟು ಬರುತ್ತೆ. ಅಂದ್ರೆ ಯಾವ ತರ ಮೆಸೇಜ್ ಅಂದ್ರೆ, ಅವ್ರಿಗೆ 5 years ಇಂದ ಅವ್ರಿಗೆ ಫ್ಲರ್ಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಕೆಟ್ಟ ರೀತಿಲಿ ಮೆಸೇಜ್ ಮಾಡೋದು, ಅವ್ರನ್ನ ಸಿಗು ಅನ್ನೋದು, ಅವ್ರನ್ನ UBCTಗೆ ಹೋದಾಗ ಫಾಲೋ ಮಾಡ್ಕೊಂಡು ಹೋಗೋದು, ಫ್ಲರ್ಟ್ ಮಾಡಕ್ಕೆ ಹೋಗಿ ಬೈಸ್ಕೊಂಡಿರೋದು. ಆಮೇಲೆ ಬಂದು ನನ್ನ ಬಗ್ಗೆ ಸತೀಶ್ ಫ್ರಾಡು, ಯಾಕೆ ಅವನ್ನ ಬೆಳೆಸ್ತೀಯ, ಅವ್ರದ್ದು ಇಂಟರ್ವ್ಯೂ ಮಾಡ್ತೀರಾ, ನೀವು ಮಾಡಬೇಡಿ ಎಂದಾಗ ಆ ಲೇಡಿ ಹೇಳ್ತಾರೆ, ಹಂಗೆ ನನಗೆ ಬುದ್ಧಿ ಹೇಳೋನು ನೀನ್ ಯಾಕೆ ಅವ್ರದ್ದೇ ಬೋಣಿ ಮಾಡಿ ನಿನ್ನ ಯೂಟ್ಯೂಬ್ ಚಾನಲ್ ಹಾಕೊಂಡಿದ್ಯಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಅವ್ರದ್ದು ಅವಮಾನ ಮಾಡೋಕ್ಕೋಸ್ಕರ ನಾನು ಅವ್ರದ್ದು ಇಂಟರ್ವ್ಯೂ ಮಾಡಿರೋದು, ಅವ್ರನ್ನ ಬೆಳೆಸೋಕ್ಕೋಸ್ಕರ ಅಲ್ಲ, ಅವ್ರನ್ನ ತುಳಿಯೋಕ್ಕೋಸ್ಕರ ಅಂತ. ಅಂದ್ರೆ ಸೋಷಿಯಲ್ ಮೀಡಿಯಲ್ಲಿ ನಂದು ತುಂಬಾ ವೈರಲ್ ಆಗ್ತಾ ಇರೋದ್ರಿಂದ ಅವರು ಸಹಿಸಕ್ಕಾಗದೆ ಜಲಸ್ಗೆ ಹೊಟ್ಟೆ ಊರಿಗೆ ಆ ಥರ ಹೇಳಿರ್ತಾರೆ. ಆ ಕಾರಣದಿಂದ ನನಗೆ ಬೇಜಾರಾಗುತ್ತೆ. ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇನ್ನೊಂದು ಲೇಡಿಗೆ ಕಾಲ್ ಮಾಡಿ, ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ಯಾರು ಫೋನ್ ಇರುತ್ತೆ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಫಸ್ಟ್ ಕಾಲಲ್ಲೇ ನೀವು ನೇಕೆಡ್ ಆಗಿ ವಿಡಿಯೋ ತೋರಿಸಿ ಅಂತ ಕಾಲ್ ಮಾಡಿದ್ದಾರೆ. ಬೇಕಾದ್ರೆ ಇಷ್ಟು ಜನದ ಮುಂದೆನೂ ಆ ಲೇಡಿಗೆ ಇಬ್ರಿಗೂ ಮಾಡಿ ಸ್ಪೀಕರ್ ಫೋನ್ ಅಲ್ಲಿ ನಾನು ಮಾತಾಡ್ತೀನಿ. ಯಾಕಂದ್ರೆ ಅವ್ರಿಗೆ ಮದುವೆ ಆಗಿರೋರು, ದಯವಿಟ್ಟು ಅವ್ರ ಹೆಸರನ್ನ ಇನ್ವಾಲ್ವ್ ಮಾಡಬೇಡಿ. ನಾನು ಅದ್ರದ್ದು ಏನ್ ಸಾಕ್ಷಿ ಬೇಕು ಆ ಲೇಡಿಗಳಿಗೆ ಈಗ ಕಾಲ್ ಮಾಡ್ಬಿಟ್ಟು ಅವ್ರ ಬಾಯಿಂದಾನೆ ಹೇಳ್ಸಬಲ್ಲೆ ಇಷ್ಟು ಜನದ ಮುಂದೆ. ಇದು ಒಂದು ಸೆಕೆಂಡ್. ಇದೆಲ್ಲ ಗೊತ್ತಾದ ಮೇಲೆ ನಾನೇನ್ ಮಾಡಿದೆ, ಸುದ್ದಿ ಮನೆ ಅಂತ ಒಂದು ಚಾನಲ್ ಅಲ್ಲಿ ಏನ್ ನಡೀತು, ಒಳಗಡೆ ಏನ್ ನಡೀತು, ರಜತ್ ಅವ್ರ ಆಫೀಸಲ್ಲಿ ಏನೇನ್ ಇಂಟರ್ವ್ಯೂ ಮಾಡಿದ್ರು, ಏನೇನ್ ನಾನು ಸಾಕ್ಷಿ ಒದಗಿಸ್ದೆ ಅದ್ರ ಬಗ್ಗೆ ಹೇಳ್ಬಿಟ್ಟು, ನಾನು ಅವ್ರು ನನ್ನ ರೋಸ್ಟ್ ಮಾಡಕ್ ಕರ್ಸಿದ್ರು, ಅವಮಾನ ಮಾಡಕ್ಕೆ, ನಾನೇ ಅವ್ರಿಗೆ ಪ್ರೂಫ್ ಎಲ್ಲ ಕೊಟ್ಟು ಅವ್ರದ್ದು ಬೇವ್ರು ಇಳಿಸ್ಬಿಟ್ಟೆ ಅಂತ ಅಷ್ಟೇ ಮಾತಾಡಿದ್ದೀನಿ. ಇವ್ರ ಸರ್ ಅದನ್ನೇ ಫುಲ್ ಓಕೆ ಓಕೆ ಸರ್, ಓಕೆ ಅಲ್ಲ ಇದೇನೆ ಮುಗ್ದೋಯ್ತು ಸರ್, ಆಲ್ಮೋಸ್ಟ್ ಮುಗ್ದೋಯ್ತು. ಇದರಿಂದಾನೆ ಅವಾಗ ಏನಾಯ್ತು, ಒಂದು ಕೆಟ್ಟದಾಗಿ ಒಂದು ಕಟ್ ಮಾಡಿಬಿಟ್ಟು ಅವರು ಅದರಲ್ಲಿ ಹಾಕಿರ್ತಾರೆ. ತಿರ್ಗಾ ಅದನ್ನ ಬೇವ್ರಿಳಿಸ್ಬಿಟ್ಟಿದ್ದಕ್ಕೆ ತಿರ್ಗಾ ಅಮ್ಮ ಅಕ್ಕ ಅಂತ ಬೈಯೋದು ಒಂದು ವಿಡಿಯೋ ಆಡ್ ಮಾಡಿ ಹಾಕಿರ್ತಾರೆ. ಅದಕ್ಕೆ ನಾನು ಆರ್ಟ್ ಸಿಂಬಲ್ ಹಾಕ್ತೀನಿ. ಆರ್ಟ್ ಸಿಂಬಲ್ ಅಂದ್ರೆ ಥ್ಯಾಂಕ್ ಯು ಅಂತ, ಅಂದ್ರೆ ಓ ಥ್ಯಾಂಕ್ ಯು ಅನ್ನೋ ತರ. ಅದಕ್ಕೆ ಇವರು ಕೊಲೆ ಬೆದರಿಕೆ ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಫಸ್ಟ್ ಸ್ಟಾರ್ಟ್ ಆಗುತ್ತೆ. ನಿನ್ನ ಹಾರ್ಟ್ ನ ಕಿತ್ತು ಕೈಮಾ ಮಾಡ್ಬಿಟ್ಟು ಹಳ್ಳ ತೆಗೆದು ಊತ್ ಬಿಡ್ತೀನಿ ಹಂಗೆ ಹಿಂಗೆ ಅಂತ ವಾಯ್ಸ್ ಮೆಸೇಜು, ವಾಟ್ಸಪ್ ಮೆಸೇಜು, ಇನ್ಸ್ಟಾಗ್ರಾಮ್ ಮೆಸೇಜು, ಎಲ್ಲಾ ಕಡೆಯಿಂದ ಅವರು ಮೆಸೇಜ್ ಮಾಡ್ತಾರೆ. ಕಂಪ್ಲೇಂಟ್ ಆಗಿದೆ, ಏನಾಗಿದೆ ಕಂಪ್ಲೇಂಟ್? ಅದೇ 506 ಎಲ್ಲ ಇವ್ರದ್ದು ಏನಾಗಿದೆ ಅದೇ ಆಗಿದೆ. ಕೊಲೆ ಬೆದರಿಕೆ 506 ಆಗಿದೆ. ಆಮೇಲೆ ಅವರು ಹವ್ಯಾಚ ಶಬ್ದಗಳಿಂದ ಬೈದಿರೋದು, ಆಮೇಲೆ ಮನೆ ಹತ್ರ ಅವ್ರ ಮನೆ ಅಡ್ರೆಸ್ ಹುಡ್ಕೊಟ್ರೆ 20,000 ಕೊಡ್ತೀನಿ ಅಂತ ಸೋಷಿಯಲ್ ಮೀಡಿಯಲ್ಲಿ ಅನೌನ್ಸ್ ಮಾಡಿರೋದು, ಆಮೇಲೆ ಹುಡ್ಕೋ ಬಂದು ಹೊಡಿತೀನಿ ಅಂತ ವಾಯ್ಸ್ ಮೆಸೇಜ್. ಅದ್ರ ಜೊತೆಗೆ ವಿನಯ್ ಗೌಡ ಅವರು ಇನ್ವಾಲ್ವ್ ಆಗಿದ್ರು. ವಿನಯ್ ಗೌಡ ಅವರು ನನಗೆ ತುಂಬಾ ಗುಡ್ ಪರಿಚಯ, ಅವ್ರು ಒಳ್ಳೆಯವರು. ಅದರಿಂದ ಅವ್ರ ಕಾರಣದಿಂದ ಅವ್ರ ಮಿಸಸ್ನ ಮಗ ಎಲ್ಲ ನಂಗೆ ತುಂಬಾ ಮರ್ಯಾದೆ ಕೊಡ್ತಾರೆ. ಆ ಕಾರಣದಿಂದ ಅವ್ರನ್ನ ಬಿಟ್ಟಿದ್ದೀನಿ. ಅದು ಬಿಟ್ಟು ಧನರಾಜು, ವಿನಯ್ ಗೌಡ, ಇವರು ರಜತ್ ಮೇಲೆ ಕೇಸ್ ಹಾಕಿದ್ದೀನಿ. ಪೊಲೀಸರು ಏನು ಆಕ್ಷನ್ ತಗೊಂಡಿದ್ದಾರೆ?
ಆಕ್ಷನ್ ಫುಲ್ ಸಾಕ್ಷಿ ಸಮೇತ ಪೆನ್ ಡ್ರೈವಲ್ಲಿ ಎಲ್ಲ ಕೊಟ್ಟಿದ್ದೀನಿ. ಅದು 2 hours ವಿಡಿಯೋ ರೆಕಾರ್ಡ್ ಮಾಡಿ ಅವ್ರ ಮುಂದೆನೆ ಎಲ್ಲ ತೋರಿಸಿ ಮಾಡಿ ಒಂದು ಪ್ರೊಫೆಷನಲ್ ಆಗಿ ಮಾಡಿದ್ದೀನಿ.